ನೋಡಿ ಡೀಸೆಲ್ ಹಾಕ್ಸ್ಕೊಂಡು ಆಯ್ತು. ಈಗ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಡೆಸ್ಟಿನೇಷನ್ಗೆ. ನಾನು ಮಾಡಬೇಕು ಅಂತಲೇ ಇದ್ದೆ ನಾನು ಆ್ಯಕ್ಚುಲಾಗಿ. ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳು ತರ್ತೀನಿ ನಾನು. ಜನ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ನಾನು, ಕಟ್ ಮಾಡಿ ತೋರಿಸ್ತಾರೆ ವೀಡಿಯೋಗಳನ್ನ, ನೀಟಾಗಿ ತೋರಿಸಲ್ಲ. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹಾಡ್ ಸಮೇತನೇ ನೋಡಿ ಎಲ್ಲ ಗಿಡ ಮರಗಳೆಲ್ಲ ನಿಂತಿದ್ದಾವೆ ನೋಡಿ. ನೋಡಿ ನಿಂತಿದ್ದಾವೆ, ನಮ್ಮನ್ನ ಸ್ವಾಗತಿಸ್ತಾ ಇದೆ, ಪ್ರಯಾಣಿಕರನ್ನ ನಾವು ಸ್ವಾಗತ ಮಾಡ್ತಾ ಇದೆ. ಪ್ರಯಾಣಿಕರಲ್ಲ ಬನ್ನಿ ನಮ್ಮ ಬೆಟ್ಟ ಗುಡ್ಡಗಳನ್ನ ನೋಡಿ ಅಂತ. ನೋಡಿ ಇಲ್ಲೆಲ್ಲ ವ್ಯೂ ಸ್ಪಾಟ್ ಇದು. ಆ್ಯಕ್ಚುಲಾಗಿ ನಾನು ಹೇಳಬೇಕು ಅಂತಂದರೆ ಫಸ್ಟು ಮಡಿಕೇರಿ ಮಾಡ್ತೀನಿ ಅಂತ ಇದ್ದೆ. ಅವ್ರ ಟೀಚರ್ಸ್ ಏನು ಹೇಳಿದ್ರು ಅಂದರೆ ಕ್ಯಾಮ್ರಾ ಅಲೋ ಇಲ್ಲ ಅಂತಿದ್ರು. ಅಲೋ ಇದೆ ಕ್ಯಾಮ್ರಾ, ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು. ನಾನು ಯಾಕೆ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ ಅಂತಂದರೆ ನನಗಿಷ್ಟ ಕಾಲೇಜಸ್ಸಲ್ಲೆಲ್ಲ ನನಗೆ ಇವೆಲ್ಲ ಕೇಳ್ತಾರೆ ಇಂಟರ್ವ್ಯೂಲೆಲ್ಲ, ಹೆಂಗೆ ಹೊರಗಡೆ ಏನೇ ತಿಳ್ಕೊಂಡಿದ್ದೀರಾ, ಯಾವ ಥರ ವೀಡಿಯೋಗಳೆಲ್ಲ ಮಾಡಿದ್ದೀರಾ ಅಂತ. ಅವ್ರಿಗೆಲ್ಲ ಇದೆಲ್ಲ ವೀಡಿಯೋ ತೋರಿಸ್ಬೇಕು ನಾನು, ಯಾವ ಎಷ್ಟು ಕಷ್ಟಪಟ್ಟಿದ್ದೀವಿ ಅದೆಲ್ಲ. ಅವಾಗ ಅದು ಕೆಲಸ ಸಿಗುತ್ತೆ ನನಗೆ. ಕೆಲಸ ಸಿಗ್ಲಿವಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ನಾನು. ನೋಡಿ ಈಗ ಅಲ್ಲೊಂದು ಗೋಲ್ಡ್ ಕಾಣಿಸ್ತಾ ಇದೆ, ಅಲ್ಲೊಂದು ಕುಣಿಗಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನಾನು, ಇನ್ನೆಷ್ಟು ದೂರ ಇದೆ ಅಂತ. ಕುಣಿಗಲ್ 25 ಕಿಲೋಮೀಟರ್ಸ್ ಇದೆ ಇನ್ನು ಕುಣಿಗಲ್ಲಿಗೆ. ಮುದ್ದೂರಿಗೆ 15 ಕಿಲೋಮೀಟರ್ ಅಲ್ಲಿಗೆ. ಇನ್ನು ಕುಣಿಗಲ್ಲಿಗೆ 25 ಕಿಲೋಮೀಟರ್ ದೂರದಲ್ಲಿದೆ ಕುಣಿಗಲ್. ಇನ್ನು ನಾವು ಈಗ 25 ಕಿಲೋಮೀಟರ್ ದೂರ ಹೋಗ್ಬೇಕು ನಾವೀಗ. ಆ್ಯಕ್ಚುಲಾಗಿ ಫಸ್ಟ್ ಏನಿತ್ತು 29 ಕಿಲೋಮೀಟರ್ ದೂರದಲ್ಲಿತ್ತು, ಇವಾಗ 25 ಕಿಲೋಮೀಟರ್ ದೂರದಲ್ಲಿದೆ. 25 ಕಿಲೋಮೀಟರ್ಸ್ ದೂರದಲ್ಲಿದೆ ಕುಣಿಗಲ್. ಈ ಥರ ಸೈನ್ ಯಾಕೆ ಹಾಕ್ತಾರೆ ಅಂದರೆ ಈ ಕಡೆ ಈ ರೋಡ್ ಅಂದರೆ ಈ ಕಡೆ ಕ್ರಾಸ್ ಆಗ್ಬೇಕು ನಾವು ಅಂತ. ನೋಡಿ ಈಗ ನೋಡಿ ಝೀಬ್ರಾ ಕ್ರಾಸಿಂಗ್ ಅಂದರೆ ಝೀಬ್ರಾ ಕ್ರಾಸಿಂಗ್ ಅದು ಇದೆಯಲ್ಲ, ಝೀಬ್ರಾ ಕ್ರಾಸಿಂಗ್ ಅಂತ ಕರೀತಾರೆ. ಇನ್ನೂ ಅದು ಡೆವಲಪ್ ಆಗಬೇಕು ಇನ್ನು ಆ್ಯಕ್ಚುಲಾಗಿ. ತುಮಕೂರು ಯೂನಿವರ್ಸಿಟಿ ಜೈ ಕ್ಯಾಪ್ಸ್ ಜಯನಗರ ಲಿಮಿಟ್ಸ್ ಬರುತ್ತೆ ತುಮಕೂರು ಯೂನಿವರ್ಸಿಟಿ. ಮತ್ತು ಇನ್ನೊಂದು ನಮ್ಮ ತುಮಕೂರಲ್ಲೂ ಇದೆ, ಸಿಟಿಲೂ ಇದೆ ತುಮಕೂರು ಯೂನಿವರ್ಸಿಟಿ ಅಂತ. ಮಾಡಲೇಬೇಕಾಗುತ್ತೆ ನಮ್ಮ ಟೋಲಲ್ಲಿ ನಿಲ್ತಾ ನಾನು ಆಫ್ ಮಾಡಲೇಬೇಕಾಗುತ್ತೆ ನನ್ನ ವೀಡಿಯೋ. ಯಾಕಂತಂದರೆ ಅಲ್ಲಿ ಬಿಡಲ್ಲ ಅದಕ್ಕೆ. ಟೋಲಾದ್ರೆ ಮಾಡೋದು ಆ ಥರ. ಚೂರು ಕಟ್ಟಾಗುತ್ತೆ, ಬೇಜಾರು ಮಾಡ್ಕೊಂಬಿಡಿ. ನೀಟಾಗಿ ನಾನು ತೋರಿಸ್ತೀನಿ, ನಾನು ಬೇಜಾರು ಮಾಡ್ಕೊಂಬಿಡಿ. ಇದು ಯಾವ ಊರಿದು? ನಾಗವಲ್ಲಿ ಊರಿದೆ. ಈ ಊರ ಹೆಸರು ನಾಗವಲ್ಲಿ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕುಣಿಗಲ್ ಅಂತ ಹೇಳ್ತಾರಲ್ಲಿ. ನಾಗವಲ್ಲಿಗೆ ಎಂಟ್ರ್ ಆದಿವಿ ಇವಾಗ. ಎಷ್ಟು ನಾಗವಲ್ಲಿಗೆ ಎಂಟ್ರ್ ಆಗಿದ್ದೀವಿ ಇವಾಗ ನಾಗವಲ್ಲಿ ಅಂತ. ಇದು ಟ್ಯಾಂಕರ್ ಅಂತ ಕರೀತಾರಲ್ಲ, ಇದನ್ನು ತೋರಿಸಿದ್ನಲ್ಲ ಅದು. ಆ ಟ್ಯಾಂಕರಲ್ಲಿ ಹಾಲು ಹಾಲುಗಳು ತುಂಬಿಸ್ಕೊಂಡು ಹೋಗ್ತಾರೆ. ಈ ದನ ಕರುಗಳಿಗೆಲ್ಲ ಹಾಲು ಇರುತ್ತಲ್ಲ, ಅದನ್ನು ಟ್ಯಾಂಕರಲ್ಲಿ ಶೇಖರಣೆ ಮಾಡಿ ಅದನ್ನು ಲ್ಯಾಬ್ರೇಟ್ರಿಗೆ ಕಳಿಸಿ ಆಮೇಲೆ ಅದನ್ನು ಶೇಖರಣೆ ಮಾಡಿ ಕೊಡ್ತಾರೆ. ಇದು ನಾಗವಲ್ಲಿ ಅಂತಾರೆ. ಅದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕ್ತಾರೆ, ಅಲ್ಲಿ ತೋರಿಸ್ತೀನಿ ನೋಡಿ. ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೆ ನಾನು ಬೇಗ. ಆ್ಯಕ್ಚುಲಾಗಿ ನಾನು ಸ್ಟಾರ್ಟ್ ಮಾಡಿದ್ದು 22 ಫೆಬ್ರವರಿ 2022 ಸ್ಟಾರ್ಟ್ ಮಾಡಿದ್ದು ನಾನು. ಇಲ್ಲಿವರೆಗೂ 3 ವರ್ಷ ಆಯ್ತು ನಂಗೆ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು. ಇಲ್ಲ ನಾನು ಯೂಟ್ಯೂಬಲ್ಲಿ ನಾನು ನೆಕ್ಸ್ಟ್ ಬ್ಲಾಗ್ಗಳೆಲ್ಲ ಮಾಡಿದ್ದೀನಿ ನಾನು. ಇದೊಂದು ಆಟ ನೋಡ್ಬಿಡೋಣ ಅಂತ ಬರ್ಕೊಂಡು ನಾನು ಬ್ಲಾಗ್ಗಳ ಮಾಡ್ತಾರೆ. ಅಯ್ಯೋ ಎಷ್ಟು ದಿವಸ ಆಯ್ತು ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತೆ. ಅದು ಒಬ್ಬನೇ ಕಾರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು.
ಎಲ್ಲ ಹೇಳಿದ್ರು. ನಾನು ಒಬ್ಬನೇ ಬಂದಿರೋದು ಆ್ಯಕ್ಚುಲಾಗಿ. ನಾನು ಒಬ್ಬನೇ ಒಂದು ಜೊತೆ ಯಾರು ಇದ್ದಾರೆ, ಕಾರ್ ಡ್ರೈವರು ಇದ್ದಾರೆ. ನಾನೀಗ ಹೋಗ್ತಾ ಇರೋದು ಇವಾಗ ನೋಡಿ, ಹಾರ್ಟ್ ಜೊತೆನೇ ಇದಾಗ್ತಾ ಇದ್ದಾರೆ ನೋಡಿ. ಫಸ್ಟು ಗುಬ್ಬಿ, ನಾಗವಲ್ಲಿ, ಹಾಂ ಮಾಡಿ ಕುಣಿಗಲಿನ ಇನ್ನೂ ಸ್ವಲ್ಪ ದೂರ ಇದೆ ಅಂತ ಹೇಳಿ ನೋಡಿ. ಕುಣಿಗಲ್ ಹನುಮಂತನಪುರ ತುಮಕೂರನ್ನ ಕಲ್ಪತರುನಾಡು ಅಂತಂದು ಕೂಡ ಕರೆಯುತ್ತಾರೆ ನೋಡಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಅಲ್ಲಿ ಹಾಕ್ತಾರೆ ನೋಡಿ ಬೋರ್ಡ್. ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಎಲ್ಲ ಮೋಡ ಮುಚ್ಚಿದೆಯಾ ಹಿಂಗೆ ನೋಡ್ತೀನಿ ರೀ. ಈಗ ಕಿಲೋಮೀಟ್ರ್ ಆಗುತ್ತೆ ಕುಣಿಗಲ್ಲಿಗ. ನೋಡಿ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಕುಣಿಗಲ್ಲಿಗ 20 ಕಿಲೋಮೀಟ್ರ್ ದೂರದಲ್ಲಿದೆ ಕುಣಿಗಲ್ಲು. ಕುಣಿಗಲ್ ಇವಾಗ 20 ಕಿಲೋಮೀಟ್ರ್ ದೂರದಲ್ಲಿದೆ ಇವಾಗ ಕುಣಿಗಲ್ಲು. ಇನ್ನೂ ನಾವು ರೀಚ್ ಆಗಿಲ್ಲ ಕುಣಿಗಲ್ಲಿಗೆ. ಅಲ್ಲಿಗೆ ಹೋದ ನಂತರ, ಅಲ್ಲಿ ಹಾಸನಿಗೆ ಹೋದ ನಂತರ ನಾನು ಅಲ್ಲಿ ಹೆಂಗಿರ್ತೀನಿ, ಯಾವ ಥರ ಮಾತಾಡ್ತೀನಿ ಅದೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಯಾವ ಊರಿದು? ಬಳಗೆರೆ ನೋಡಿ. ಬಳಗೆರೆ ಅಂತ ಕರೀತಾರೆ, ಬಳಗೆರೆ ಅಂತಾರೆ ಇದನ್ನು ನೋಡಿ. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತೀರ್ಕೊಂಡಂಥದ್ದು. ಅವ್ರು ಹುಟ್ಟಿದ್ದು ಏಪ್ರಿಲ್ 14, 1981 ಹುಡ್ತಾರೆ. ಅಂಬೇಡ್ಕರ್ ನಗರದಲ್ಲಿ ಅವರು ಹುಡ್ತಾರೆ ನೋಡಿ. ಅವರು ಚಿತ್ರನೂ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಬೆಳಗೆರೆ ಅಂತ ಕರೀತಾರೆ ಇದು, ಬೆಳಗೆರೆ ಇದು. ಗಂಟೆ ನಿಮಿಷ ತರ್ತಾ ಇರೋದು ನಾನು ವೀಡಿಯೋಗಳನ್ನ. ಹತ್ತು ನಿಮಿಷನಾ? ಓಕೆ ಫೈನ್. ಟೋಲ್ ಬಂದಾಗ ಆಫ್ ಮಾಡಲೇಬೇಕಾಗುತ್ತೆ ನಾನು ಕ್ಯಾಮ್ರಾನ. ಯಾಕಂತಂದರೆ ಅದು ಬಿಡಲ್ಲ, ಅದು ರಿಸ್ಟ್ರಿಕ್ಷನ್ಸ್ ಇರೋದಲ್ಲ. ಹಾಗಾಗಿ ನಾನು ಮಾಡ್ತಾ ಇರೋದು. ನಾನು ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು, ನಾನು ಒಳ್ಳೊಳ್ಳೆ ಹೆಸರು ತೊಗೊಬೇಕಂತ ನಂಗೆ ತುಂಬಾ ಆಸೆ. ನನಗೆ ನಮ್ಮಪ್ಪ ಚಾನಲ್ ಡಿಲೀಟ್ ಮಾಡುವಂಥ ಬೈತಿದ್ರು ನಾನು ಕೆಟ್ಟದಾಗಿ. ಹಾಗಾಗಿ ನಾನು ಇವತ್ತು ಬ್ಲಾಗ್ಗಳನ್ನ ಮಾಡ್ತಾಯಿದ್ದೀನಿ. ಅವ್ರು ಹೇಳ್ದಾಗಲ್ಲ ನಾನು ಕೇಳಲ್ಲ, ನಾನು ಮಾಡ್ತೀನಿ ಅಂತ ನಂಗೆ ಅದು ಭಾಳ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಬ್ಲಾಗ್ ಮಾಡೋದಕ್ಕೆ. ಏನೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೇನು ಸಿಗೋಲ್ಲ. ಅಲ್ಲಿ ಹೋದಾಗ ನಾವು ಹೋದಂಗೆ ಅನ್ಸಲ್ಲ. ನಾನು ಮಾಡ್ತಾಯಿದ್ದೀನಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ನಾನು ಮಾಡೋ ಖುಷಿ ಯೂಟ್ಯೂಬಲ್ಲಿ ಸಿಗೋಲ್ಲ. ಅದು ಬರೀ ಕಟ್ ಮಾಡಿ ತೋರಿಸ್ತಾರೆ ವೀಡಿಯೋದಲ್ಲಿ. ಅದೇನು ಚೆನ್ನಾಗಿ ನೀಟಾಗಿ ಸಿಗುತ್ತೆ ಹೇಳಿ ವೀಡಿಯೋದಲ್ಲಿ? ಅದರಲ್ಲಿ ಏನೂ ನೀಟಾಗಿ ಸಿಗೋಲ್ಲ. ಹಾಗಾಗಿ ನಾನೇ ಇವತ್ತು ಬ್ಲಾಗ್ಗಳನ್ನ ಮಾಡ್ತೀನಿ. ಅದೊಂದು ಸಲ ಅದು ಟ್ರೈನಲ್ಲಿ ಬ್ಲಾಗ್ ಮಾಡಿದ್ರೆ ಅದೆಲ್ಲ ಸಿಗೋದೇ ಇಲ್ಲ. ಅದರಲ್ಲಿ ಅವೆಲ್ಲ ನಾವೇ ಮಾಡಬೇಕಾಗುತ್ತೆ. ನೋಡಿ ಬೆಳಗೆರೆ ಆದಮೇಲೆ ಈಗ ಗುಬ್ಬಿ ಅಂತಾರೆ. ಗುಬ್ಬಿನ ಇದು ಹಾಂ ಬೇರೆ ಆದಮೇಲೆ ಗುಬ್ಬಿ. ನೆಕ್ಸ್ಟ್ ಬರೋವಂಥ ಸ್ಟೇಷನ್ ಗುಬ್ಬಿ ಅಂತ ಕರೀತಾರೆ ನೋಡಿ. ಇಲ್ಲೆಲ್ಲ ತೆಂಗಿನ ಮರಗಳೇ ಜಾಸ್ತಿ ಬೆಳ್ಕೊಂಡಿದೆ. ವಾಟ್ ಎ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ನೋಡಿ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನೀವು ದರ್ಶನ ಪಡೆದು ನೀವು ನಂತರ ಹೋಗ್ಬೋದು ನೀವು. ಆ್ಯಕ್ಚುಲಾಗಿ ನೋಡಿ ಇವಾಗ ಬಂತು. ಅಲ್ಲಿ ನಾನು ಪೆಟ್ರೋಲ್ ಟ್ಯಾಂಕಲ್ಲಿ ನಾನು ಮಾಡೋಕ್ಕಾಗಕ್ಕೆ ಮಾಡಿಲ್ಲ ಅಂತಂದರೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ಗಳಿತ್ತು ಜಾಸ್ತಿ. ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ನಾನು ಇವತ್ತು ನೋಡ್ತಾ ಇದ್ದೀನಿ, ನೀವು ಅದು ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಸೀರು ಅಂದರೆ ಏನೋ ಅಂತಾನೆ ಗೊತ್ತಿಲ್ಲ.
ಮಾಡಬೇಡ ನಿಲ್ಸು, ಕ್ಯಾನ್ಸಲ್ ಮಾಡು ಅಂತ ಯಾರು ಏನೇ ಹೇಳಲಿ ನಾನು ಮಾಡಲ್ಲ, ಹಿಂಗೆ ಇಟ್ಕೋತೀನಿ ನೋಡಿ. ಆಯ್ತು.